ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ವೆಲ್ಕಮ್ ಟು ದ ಜಂಗಲ್ ಮೂವಿ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಸೊ ಟ್ರೇಲರ್ ನೋಡಿದಾಗ ನನಗೆ ಏನು ಅನ್ನಿಸ್ತು ಅಂದರೆ ತುಂಬ ಲೆಂದಿ ಟ್ರೇಲರ್ ಅನ್ನಿಸ್ತು. ಅರೌಂಡ್ 4 minutes 10 seconds ಟ್ರೇಲರ್ ಇದೆ. ಸೊ ಈ ಮೂವಿಲಿ ಬಂದು ಆಲ್ಮೋಸ್ಟ್ ಆಲ್ ದ ಹಿಂದಿ ಆ್ಯಕ್ಟರ್ಸ್ ಇದ್ದಾರೆ. ಈವನ್ ಕಾಮಿಡಿಯನ್ಸ್ ಕೂಡ ತುಂಬ ತುಂಬ ಕಾಮಿಡಿಯನ್ಸ್ ಇದ್ದಾರೆ. ಸೊ ಹಾಫ್ ಆಫ್ ದ ಬಾಲಿವುಡ್ಡೇ ಈ ಮೂವಿಲಿದೆ ಅಂತ ನಾನು ಹೇಳಬಲ್ಲೆ. ಸೊ ನನಗೆ ಮೂವಿ ನೋಡಿದಾಗ ಫಸ್ಟ್ ಏನು ಅನ್ನಿಸ್ತು ಅಂದರೆ ಮೂವಿ ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಅವ್ರು ಸ್ಟಾರ್ಟ್ ಮಾಡಿದ್ದೆ ಹೇಗಂದರೆ ಒಂದು ರ್ಯಾಪ್ ಸಾಂಗಿಂದ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಆ್ಯಕ್ಟರ್ಸ್ ಇಂಟ್ರಡಕ್ಷನ್ ಆ ರ್ಯಾಪ್ ಸಾಂಗಲ್ಲೇ ಹೇಳ್ತಾ ಬರ್ತಾರೆ. ಆ್ಯಂಡ್ ಮೂವಿ ಸ್ಟೋರಿ ಬಗ್ಗೆ ನಾನು ಫಸ್ಟ್ ಮಾತಾಡ್ತೀನಿ, ಆಮೇಲೆ ನನಗೇನು ಅನ್ನಿಸ್ತು ಟ್ರೇಲರ್ ನೋಡಿದಾಗ ಅನ್ನೋ ನನ್ನ ಒಪಿನಿಯನ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಮೂವಿಲೇ ಇನ್ನೊಂದು ಫೇಕ್ ಮೂವಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದು ಡೈರೆಕ್ಟರ್ ಈ ಆ್ಯಕ್ಟರ್ಸ್ಗಳೆಲ್ಲ ಸೇರಿಸ್ಬಿಟ್ಟು ಒಂದು ಫೇಕ್ ಮೂವಿನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಅವರು ಒಂದು ಆರ್ಮಿ ಪೀಪಲ್ ಆಗಿ ಒಂದು ಜಂಗಲ್ಗೆ ಎಂಟ್ರಿ ಕೊಡ್ತಾರೆ ಎಲ್ಲ ಆ್ಯಕ್ಟರ್ಸ್ ಕೂಡ. ಸೊ ಜಂಗಲ್ ಅಂದರೆ ಒಂದು ಊರು ಅಂತಲೇ ಹೇಳ್ಬೋದು. ಸೊ ಆ ಊರಲ್ಲಿ ತುಂಬ ಎಲ್ಲ ಜನಗಳು ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ, ಅಂದರೆ ತುಂಬ ಕಷ್ಟದಲ್ಲಿರ್ತಾರೆ. ಸೊ ಅವರು ಫೇಕ್ ಆರ್ಮಿ ಪೀಪಲ್ ಆಗಿ ಬಂದಾಗ ಅವರೆಲ್ಲ ಏನು ಅಂದ್ಕೊಳ್ತಾರೆ ಅಂದರೆ ನಮ್ಮ ಕಷ್ಟ ನೋಡೋಕ್ಕಾಗದೆ ನಿಜವಾಗ್ಲೂ ಆರ್ಮಿ ಪೀಪಲ್ ಬಂದಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಹತ್ರ ಹೋಗಿ ಅವ್ರ ಕಷ್ಟಗಳೆಲ್ಲ ಹೇಳ್ಕೊಡ್ತಾರೆ. ಸೊ ಇದನ್ನು ಕೇಳಿದ ಆ ಊರಿನ ರಿಯಲ್ ಡಾನ್ಸ್ಗಳ ಎಂಟ್ರಿ ಆಗುತ್ತೆ. ಸೊ ರಿಯಲ್ ಡಾನ್ಸ್ ಮತ್ತು ಈ ಕಡೆ ಫೇಕ್ ಆರ್ಮಿ ಪೀಪಲ್, ಸೊ ಇವರಿಬ್ಬರ ಮಧ್ಯೆ ಆಗೋ ಸೀನ್ಸ್ಗಳೇ ಈ ಕಥೆಯ ಮೇನ್ ಸ್ಟೋರಿ ಅಂತ ನಾನು ಹೇಳಬಲ್ಲೆ. ಸೊ ಇದು ಕಂಪ್ಲೀಟಾಗಿ ನಾವು ತಿಳ್ಕೊಬೇಕಾದ್ರೆ ಮೂವಿನ ಹೋಗಿ ನೋಡಬೇಕಾಗುತ್ತೆ, ಅಲ್ಲಿ ಏನೇನಾಗುತ್ತೆ ಅಂತೆಲ್ಲನೂ. ಆ್ಯಂಡ್ ಇವಾಗ ನನಗೆ ಟ್ರೇಲರ್ ಬಗ್ಗೆ ಒಪಿನಿಯನ್ ಹೇಳಬೇಕು ಅಂದರೆ, ಆ್ಯಸ್ ಐ ಸೆಡ್, ಟ್ರೇಲರ್ ಸ್ಟಾರ್ಟ್ ಆಗೋದೇ ಒಂದು ರ್ಯಾಪ್ ಸಾಂಗಿಂದ ಎಲ್ಲ ಹೀರೋಸ್ಗಳ ಇಂಟ್ರೊಡಕ್ಷನ್ಸ್ ಆಗುತ್ತೆ. ಸೊ ನನಗೇನದು ನೆಸೆಸಿಟಿ ಇರಲಿಲ್ಲ ಅನ್ನಿಸ್ತು, ಬಿಕಾಸ್ ಅದು ಎಲ್ಲೂ ಕೂಡ ಏನೂ ಇಂಪ್ಯಾಕ್ಟ್ ಮಾಡಲಿಲ್ಲ ಟ್ರೇಲರ್ಗೆ. ಸುಮ್ಮನೆ ಟ್ರೇಲರ್ ಒಂದು ಲಾಂಗ್ ಟ್ರೇಲರ್ ಆಗಲಿ ಅಂತ ಅದು ಆ್ಯಡ್ ಆನ್ ಮಾಡ್ದಂಗಿತ್ತು. ಅದು ಇರಲಿಲ್ಲ ಅಂತೂ ಪರವಾಗಿರ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ VFX ಬಗ್ಗೆ ಹೇಳಬೇಕಾದ್ರೆ ಇನ್ನೂ ಸ್ವಲ್ಪ ಅವರು ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು VFX ಮೇಲೆ ಅಂತ ನಂಗೆ ಅನ್ನಿಸ್ತು. ಕ್ವಾಲಿಟಿ ಕೂಡ ಅಷ್ಟೊಂದು ಗ್ರೇಟ್ ಆಗಿರಲಿಲ್ಲ. ಸೊ ಆ್ಯಂಡ್ ಡೈಲಾಗ್ಸ್ ತುಂಬ ಲೆಂದಿ ಡೈಲಾಗ್ಸ್ ಇತ್ತು ಕೆಲವೊಂದು ಕಡೆ. ಅದು ಎಲ್ಲೂ ನಮಗೆ ಫನ್ ಅಂತ ಅನ್ನಿಸ್ಲಿಲ್ಲ ನನಗೆ, ಎಸ್ಪೆಷಲಿ ನನಗೆ ತುಂಬ ಲೆಂದಿ ಡೈಲಾಗ್ ಅನ್ನಿಸ್ತು ಅದು. ಆ್ಯಂಡ್ ಟ್ರೇಲರಲ್ಲಿ ಕೆಲವೊಂದು ಸೀನ್ಸ್ಗಳಂತೂ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಂದರೆ ತುಂಬ ಸೀನ್ಸ್ಗಳು ಕಟ್ ಮಾಡಿ ಅದನ್ನು ಜಾಯಿನ್ ಮಾಡಿ ತೋರಿಸ್ತಾಗಿತ್ತು, ಎಲ್ಲೂ ಕನೆಕ್ಟೆಡ್ ಇರಲಿಲ್ಲ ಒಂದು ಸೀನ್ಗೆ ನೆಕ್ಸ್ಟ್ ಸೀನ್ಗೆ. ಸೊ ಅದು ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ನಂಗೆ ಅನ್ನಿಸ್ತು. ಆ್ಯಂಡ್ ಇನ್ನು ಪಾಸಿಟಿವ್ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ, ಅಕ್ಷಯ್ ಕುಮಾರ್ ಅವರು ತುಂಬ ಕಡೆ ಅವ್ರ ಮೇಲೆ ಅವರೇ ಫನ್ ಮಾಡ್ಕೊಂಡೆಲ್ಲ ತೋರಿಸಿದ್ದಾರೆ. ಸೊ ಆ್ಯಸ್ ಐ ಸೆಡ್, ಇದು ಆಲ್ರೆಡಿ ಕಾಮಿಡಿ ಮೂವಿ ಇರೋದ್ರಿಂದ ನಾವು ಕಾಮಿಡಿ ರೀತಿಯಾಗೆ ನೋಡಬೇಕಾಗುತ್ತೆ. ಸೊ ನನಗೆ ಆ ಕಾಮಿಡಿ ರೀತಿಯಿಂದ ನೋಡಿದಾಗ ನನಗೆ ಅದೆಲ್ಲೋ ಒಂದು ಕೆಲವೊಂದು ಕಡೆ ನಾವು ನಮ್ಮಲ್ಲೇ ಫನ್ ಮಾಡ್ಕೊಂಡಾಗ ಇಟ್ ಮೈಟ್ ಸೌಂಡ್ ಫನಿ ಟು ದ ಪೀಪಲ್. ಸೊ ಅವ್ರು ನಮ್ಮನ್ನು ನಗಿಸ್ಕೋಕ್ಕೋಸ್ಕರ ಅವ್ರ ಮೇಲೆ ಅವರೇ ಕಾಮಿಡಿ ಮಾಡ್ಕೊಂಡಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಅವರಷ್ಟೇ ಅಲ್ಲ, ತುಂಬ ಅಲ್ಲಿರೋ ಆ್ಯಕ್ಟ್ರೆಸ್ಗಳೆಲ್ಲ ಅವ್ರ ಮೇಲೆ ಅವರೇ ಕಾಮಿಡಿ ಮಾಡಿಕೊಂಡು ಒಂಥರ ಫನ್ನಿಯಾಗಿ ತೋರಿಸಿದ್ದಾರೆ ಮೂವಿಲಿ ಅಂತ ಅನ್ನಿಸ್ತು. ಸೊ ಇಷ್ಟು ಮೂವಿ ಟ್ರೇಲರ್ ರಿವ್ಯೂ ಆಗಿತ್ತು. ಸೊ ನನಗೆ ನನ್ನ ಒಪಿನಿಯನ್ ಕೇಳಿದರೆ ಇದು ಕಂಪ್ಲೀಟ್ಲಿ ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಇರುತ್ತೆ ಅನಿಸುತ್ತೆ. ಸೊ ಎಲ್ಲರೂ ಕೂಡ ಹೋಗಿ ಮೂವಿನ ನೋಡಿ. ಇದೇ June 26ಗೆ ರಿಲೀಸ್ ಆಗ್ತಾ ಇದೆ. ಸೊ ನಾನು ಕೂಡ ಖಂಡಿತ ಹೋಗಿ ನೋಡ್ತೀನಿ. ಸೊ ನಿಮ್ಗೆ ನೋಡಿದಾದ್ಮೇಲೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.